ರೈಟ್. ಈಗ ನಾವೇನು ಮಾಡಬೇಕಂದ್ರೆ ಪ್ರಾಬ್ಲಮ್ಮು ಅವರು ಕೊಟ್ಟಿದ್ರೊಳಗೆ ಫಸ್ಟ್ ನೋಟ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕು. ನೋಟ್ಸ್ದು ಬ್ಯಾಲೆನ್ಸ್ ಶೀಟ್ ಅಂತ ಮಾಡ್ಕೊಳ್ಬೇಕು. ಸೊ ಇದ್ರಲ್ಲಿ 3 ಕಾಲಮ್ ಮಾಡಿ, ನೋಟ್ ನಂಬರು, ಪರ್ಟಿಕ್ಯುಲರು, ಅಮೌಂಟ್ ಕಾಲಮ್ ಮಾಡಿರಿ. ಆ ಕೊಟ್ಟ ಐಟಮ್ಸ್ ಯಾವ ಹೆಡ್ಡಿಂಗ್ ಬರ್ತಾವೆ ಅಂತ ನೋಡ್ಕೊಳ್ಳಿ. ಈಗ ಫಸ್ಟ್ ನಮ್ಗೆ ಗೊತ್ತಿದೆ ಶೇರ್ ಕ್ಯಾಪಿಟಲ್. ನೋಟ್ ನಂಬರ್ 1 ಶೇರ್ ಕ್ಯಾಪಿಟಲ್. ನೀನೇ ನೋಟ್ ಬರ್ಕೊಂಡಿದ್ದೀರಿ ನೀವು. ಶೇರ್ ಕ್ಯಾಪಿಟಲ್ ಏನೇನು ಬರ್ತಾವೆ ಅನ್ನೋದು ಗೊತ್ತಿದೆ. ಶೇರ್ ಕ್ಯಾಪಿಟಲ್ ನಲ್ಲಿ ಫಸ್ಟ್ ಆಥರೈಸ್ಡ್ ಕ್ಯಾಪಿಟಲ್ ಬರೀಬೇಕು. ಆಥರೈಸ್ಡ್ ಕ್ಯಾಪಿಟಲ್ ಕೊಟ್ಟಾರ ಇಲ್ಲ ನೋಡ್ಕೊಳ್ಳಿ ಪ್ರಾಬ್ಲಮ್ ಅಲ್ಲಿ. ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಾರ, ಆಥರೈಸ್ಡ್ ಕ್ಯಾಪಿಟಲ್ ಕೊಟ್ಟಾರ ಹೇಳಿ. ಅಡ್ಜಸ್ಟ್ಮೆಂಟ್ ಹೇಗೆ ಅಂತ ಬೇಕಂತ ಪೂರ್ತಿ ಮಾಡ್ಕೊಳ್ಳಿ. ಇದೆಲ್ಲಿದೆ ಹೇಳಿ, ಇದೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ ಐತಲ್ರಿ. ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದಾವ ಒಂದು 40,000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್ ಐತಲ್ರಿ. 4 lakh ಐತಿ. ಎರಡನೇದು 1,20,000 ಪ್ರಿಫರೆನ್ಸ್ ಶೇರ್ಸ್ ಆಫ್ ರುಪೀಸ್ 10 ಈಚ್ 12 lakh ಐತಲ್ಲ. ಸೊ ಈಗ ಇವೆರಡು ಕೂಡಿಸ್ಕೊಂಡ್ರೆ 16 lakh. ಇದನ್ನ ಟೋಟಲ್ ಮಾಡಿ ಹಿಂಗೆ ಬರೀರಿ. ಇದನ್ನ ತಗೊಳಂಗಿಲ್ಲ ನಾವು ಬ್ಯಾಲೆನ್ಸ್ ಶೀಟ್ಗೆ. ಬ್ಯಾಲೆನ್ಸ್ ಶೀಟ್ಗೆ ಯಾವ್ದು ತಗೋಬೇಕು ಹೇಳ್ರಿ, ಪೇಡ್ ಅಪ್ ಕ್ಯಾಪಿಟಲ್ ತಗೊಳ್ಬೇಕು. ಪೇಡ್ ಅಪ್ ಕ್ಯಾಪಿಟಲ್. ಈಗ ನೆಕ್ಸ್ಟ್ ನೋಡ್ರಿ, ಇಶ್ಯೂಡ್ ಸಬ್ಸ್ಕ್ರೈಬ್ಡ್ ಅಂಡ್ ಪೇಡ್ ಅಪ್ ಕ್ಯಾಪಿಟಲ್. ಇಶ್ಯೂಡ್ ಸಬ್ಸ್ಕ್ರೈಬ್ಡ್ ಅಂಡ್ ಪೇಡ್ ಅಪ್ ಕ್ಯಾಪಿಟಲ್ ಇದನ್ನ ಟ್ರಯಲ್ ಬ್ಯಾಲೆನ್ಸ್ ನಲ್ಲಿ ಕೊಟ್ಟಾರ. ಟ್ರಯಲ್ ಬ್ಯಾಲೆನ್ಸ್ ನೋಡ್ರಿ, ಟ್ರಯಲ್ ಬ್ಯಾಲೆನ್ಸ್ ನಲ್ಲಿ ಕೊಟ್ಟಾರ ಐತಿ. 30,000 equity shares of rupees 10 each, 1 lakh preference shares of rupees 10 each. ಅದನ್ನ ಬರೀಬೇಕು. 30,000 equity ಹೌದು ಬರೀಬೇಕು. ಅವರಲ್ಲಿ ಕೊಟ್ಟಿಲ್ಲ, ಬರೀ ಶೇರ್ ಕ್ಯಾಪಿಟಲ್ ಕೊಟ್ಟಾರಲ್ಲ. ಸೊ ಯಾವಾಗಲೂ ಇದಕ್ಕೆ ಏನಂತ ಬರೀರಿ, ಇಶ್ಯೂಡ್ ಸಬ್ಸ್ಕ್ರೈಬ್ಡ್ ಅಂಡ್ ಪೇಡ್ ಅಪ್ ಕ್ಯಾಪಿಟಲ್. ಈ ತರ ಕೊಟ್ಟು ಹೆಂಗ ಬರೀರಿ. ಅಕಸ್ಮಾತ್ ಮತ್ತೆ ಅಡ್ಜಸ್ಟ್ಮೆಂಟ್ ಒಳಗೆ ಈಗ ಇದ್ದಾಗ ನೋಡ್ರಿ, ಇಲ್ಲಿ ಬ್ಯಾಲೆನ್ಸ್ ಶೀಟ್ ಒಳಗಡೆ ಇಶ್ಯೂಡ್ ಕ್ಯಾಪಿಟಲ್ ಅಂತ ಹೇಳಿ ಕೊಟ್ಬಿಟ್ಟು 30,000 ಶೇರ್ಸ್ ಆಫ್ ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್ ಕೊಟ್ಟು 8 ಪೇಡ್ ಅಂತ ಕೊಟ್ಟಿದೆ ಅಂತ ತಗೊಳ್ರಿ. ಅವಾಗ 10 ಇಂದ ಸಪರೇಟ್ ಮಾಡಬೇಕು, 8 ಇಂದ ಸಪರೇಟ್. ಅವಾಗ ಮತ್ತೊಂದು ಲೈನ್ ಜಾಸ್ತಿ ಹೋಗ್ತದೆ. ಅವಾಗ ಇಶ್ಯೂಡ್ ಕ್ಯಾಪಿಟಲ್ ಅಷ್ಟೇ ಬರೀತೀರಿ. ನೆಕ್ಸ್ಟ್ ಪೇಡ್ ಅಪ್ ಕ್ಯಾಪಿಟಲ್ 8 rupees ಅಂತ ಬರೀತೀರಿ. ಸರಿ. ಈಗ 30,000 equity shares of rupees 10 each rupees 3 lakh. Next 1 lakh preference shares of rupees 10 each rupees 10 lakh. ಇದನ್ನ ಎಲ್ಲಿ ಕೊಟ್ಟಾರ ಹೇಳ್ರಿ, TB ಅಂತ ಬರೀತೀರಿ. TB ಅಂತ ಹೇಳ್ರಿ ಟ್ರಯಲ್ ಬ್ಯಾಲೆನ್ಸ್. ಇದನ್ನ ಎಲ್ಲಿ ಕೊಟ್ಟಾರ, ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಾರ. ಆಥರೈಸ್ಡ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಾರ. ಇದನ್ನ ಟ್ರಯಲ್ ಬ್ಯಾಲೆನ್ಸ್ ನಲ್ಲಿ ಬರೀ ಶೇರ್ ಕ್ಯಾಪಿಟಲ್ ಅಂತ ಕೊಟ್ಟಾರ ಅವರು. ನೀವು ಅದನ್ನ ಏನಂತ ಮಾಡ್ಕೊಳ್ಬೇಕು, ಇಶ್ಯೂಡ್ ಸಬ್ಸ್ಕ್ರೈಬ್ಡ್ ಅಂಡ್ ಪೇಡ್ ಅಪ್ ಕ್ಯಾಪಿಟಲ್ ಅಂತ ಬರೀಬೇಕು. Is it clear? Any doubt? ಇದು 13,000. ಇದಕ್ಕೆ ಟೋಟಲ್ ಬರೀಬೇಕು. ಇದಕ್ಕೆ ಟೋಟಲ್ ಬರೀಬೇಡಿ. ಟೋಟಲ್ ಅಂತ ಹೇಳಿ ಎಲ್ಲಿ ಬರ್ದಿರ್ತೀರೋ ಆ ಅಮೌಂಟ್ ಅಲ್ಲಿ ಏನ್ ಮಾಡ್ಬೇಕು, ನಾವು ಬ್ಯಾಲೆನ್ಸ್ ಶೀಟ್ ತಗೊಳ್ಬೇಕು. ಸರಿ. ನೆಕ್ಸ್ಟ್ ಹೆಡಿಂಗ್ ಯಾವ್ದಂದ್ರೆ ರಿಸರ್ವ್ ಅಂಡ್ ಸರ್ಪ್ಲಸ್. ಹಾಗಾದ್ರೆ ರಿಸರ್ವ್ ಅಂಡ್ ಸರ್ಪ್ಲಸ್ ನೊಳಗ ಈ ಪ್ರಾಬ್ಲಮ್ ನಲ್ಲಿ ನೋಡಿ, ಸೆಕ್ಯೂರಿಟಿ ಪ್ರೀಮಿಯಂ ಕೊಟ್ಟಾರಲ್ಲಿ. ಸೆಕ್ಯೂರಿಟಿ ಪ್ರೀಮಿಯಂ ರಿಸರ್ವ್ ಅಂಡ್ ಸರ್ಪ್ಲಸ್ ನಲ್ಲಿ ಬರುತ್ತದೆ. ಜನರಲ್ ರಿಸರ್ವ್ ಅಂಡ್ ಸರ್ಪ್ಲಸ್ ನಲ್ಲಿ ಬರುತ್ತೆ. ಲಾಸ್ ಫಾರ್ ದ ಕರೆಂಟ್ ಇಯರ್ ಅದು ಸಹಿತ ರಿಸರ್ವ್ ಅಂಡ್ ಸರ್ಪ್ಲಸ್ ನಲ್ಲಿ ಬರುತ್ತೆ. ಪ್ರಾಫಿಟ್ ಕೊಟ್ಟರು ಬರುತ್ತೆ, ಲಾಸ್ ಕೊಟ್ಟರು ಬರುತ್ತೆ. ಹಾಗಾದ್ರೆ ರಿಸರ್ವ್ ಅಂಡ್ ಸರ್ಪ್ಲಸ್ ನಲ್ಲಿ ಸೆಕ್ಯೂರಿಟಿ ಪ್ರೀಮಿಯಂ ತಗೊಂಡಿದ್ದೇವೆ. ನೆಕ್ಸ್ಟ್ ಜನರಲ್ ರಿಸರ್ವ್ ತಗೊಂಡಿದ್ದೇವೆ. ಇವೆರಡೂ ಕೂಡಿಸ್ಕೊಳ್ಳಿ. ಎರಡು ಕೂಡಿಸ್ಕೊಂಡ್ರೆ ಎಷ್ಟಾಗುತ್ತೆ, 16,25,000 ಆಗುತ್ತೆ. ಇದರಲ್ಲಿ ಲಾಸ್ ಇರೋದ್ರಿಂದ ಲೆಸ್ ಮಾಡ್ಬೇಕ್ರಿ. ಲಾಸ್ ಇರೋದ್ರಿಂದ ಲೆಸ್ ಮಾಡಬೇಕು, ಪ್ರಾಫಿಟ್ ಇಂದ ಆ್ಯಡ್ ಮಾಡಬೇಕು. ಸರ್ಪ್ಲಸ್ ಅಂತ ಕರೀತಾರೆ. ನಿನ್ನೆ ನಾವು ನೋಟ್ ಬರ್ತಿದ್ದೇವಲ್ರಿ, ರಿಸರ್ವ್ ಅಂಡ್ ಸರ್ಪ್ಲಸ್ ಒಳಗೆ ಲಾಸ್ಟಿಗೆ ಬಂದಿರೋದೇ ಮಾಡಿದ್ದೇವೆ, ಸರ್ಪ್ಲಸ್ ಅಂತ ಬರ್ತಿದ್ದೇವಲ್ರಿ. ಹಂಗಾಗಿ ಇಲ್ಲಿ ಲಾಸ್ ಇದೆ, ಅದಕ್ಕೆ ಲೆಸ್ ಮಾಡ್ತಿದ್ದೀವಿ. ಇನ್ನೊಂದು ಪ್ರಾಬ್ಲಮ್ ಪ್ರಾಫಿಟ್ ಕೊಟ್ಟು ಅಂತ ತಿಳ್ಕೊಳ್ರಿ, ಅವಾಗ ಪ್ರಾಫಿಟ್ ಅಂತ ಬರೀರಿ, ಆ್ಯಡ್ ಮಾಡಬೇಕು, ಮೂರನ್ನು ಬರೀಬೇಕು ಅವು. ಸೊ ಲಾಸ್ ಅನ್ನು ಲೆಸ್ ಮಾಡಿ ರಿಮೈನಿಂಗ್ ಇಸ್ 13,25,000. ಇದು ಟೋಟಲ್ ಅನ್ನ ಬ್ಯಾಲೆನ್ಸ್ ಶೀಟ್ ತಗೊಳ್ಬೇಕು. ನೆಕ್ಸ್ಟ್ ಥರ್ಡ್ ನೋಟ್ ಯಾವ್ದು ಹೇಳ್ರಿ, ಮನಿ ಇಶ್ಯೂಡ್ ಅಗೇನ್ಸ್ಟ್ ಶೇರ್ ಹೋಲ್ಡರ್. ಇದಕ್ಕೆ ಏನು ಕೊಟ್ಟಿಲ್ಲ ಅವ್ರು ಇನ್ಫಾರ್ಮೇಶನ್, ನೀಲ್ ಅಂತ ಹೇಳ್ಬೇಡಿ. ನೆಕ್ಸ್ಟ್ ಶೇರ್ ಅಪ್ಲಿಕೇಶನ್ ಮನಿ ಪೆಂಡಿಂಗ್ ಅಲಾಟ್ಮೆಂಟ್, ಅದಕ್ಕೂ ನೀಲ್ ಅಂತ ಹೇಳ್ಬೇಡಿ, ಇದಿಲ್ಲ. ನೆಕ್ಸ್ಟ್ ಐದನೇದು ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಂತೇಳಿ. ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ನಲ್ಲಿ ಈ ಪ್ರಾಬ್ಲಮ್ ಒಳಗೆ ಬಾಂಡ್ಸ್ ಅಂಡ್ ಡಿಬೆಂಚರ್ಸ್, ಇದು ಲಾಂಗ್ ಟರ್ಮ್. ನೀವು ಆ ಪ್ರಾಬ್ಲಮ್ ನಲ್ಲಿ ಬರ್ಕೊಳ್ಬೇಕು. ಬಾಂಡ್ಸ್ ಅಂಡ್ ಡಿಬೆಂಚರ್ಸ್ ಐತಲ್ರಿ, ಅದು ಲಾಂಗ್ ಟರ್ಮ್ LTB ಅಂತ ಬರ್ಕೊಳ್ಬೇಕು. ಎಲ್ಲಿ ಬರ್ತದೆ, ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ನಲ್ಲಿ ಬರ್ತದೆ ಅಂತ ಬರ್ಕೋಬೇಕು. ಎಷ್ಟನೇ ನೋಟಿಗೆ ನೋಟ್ ನಂಬರ್ 5 ಅಂತ ಬರ್ಕೋಬೇಕಲ್ಲ, 5 LTB ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ನಲ್ಲಿ ಬರ್ತದೆ. ಸರಿ. ನೆಕ್ಸ್ಟ್ ಲಾಂಗ್ ಟರ್ಮ್ ಬಾರೋಯಿಂಗ್ ಫ್ರಮ್ ಬ್ಯಾಂಕ್ಸ್ ಅಂತ ಇದೆ ನೋಡ್ರಿ, ಇನ್ನೊಂದಿದೆ
ಹೇಳಿದಾರೆ ನೋಡಿ. ಇವೆರಡನ್ನೂ ಸಹಿತ ಎಷ್ಟು ತೋರಿಸ್ಕೊಳ್ಬೇಕು? ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ತೋರಿಸ್ಕೊಳ್ಬೇಕು. ಟೋಟಲ್ ಎಷ್ಟಾಗ್ತೈತಿ? 10 lakh ಆಗುತ್ತೆ. ನೆಕ್ಸ್ಟ್ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ನೋಟ್ ಇಲ್ಲ ಪ್ರಾಬ್ಲಮ್ ಅಲ್ಲಿ ಬಿಟ್ಬಿಡ್ರಿ. ನೆಕ್ಸ್ಟ್ ಅದರ್ ಲಾಂಗ್ ಟರ್ಮ್ ಲಯಬಿಲಿಟೀಸ್ ಅಲ್ಲಿ ಅದರ್ ಲಾಂಗ್ ಟರ್ಮ್ ಲೋನ್ಸ್ ಅಂತ ಇದೆ ನೋಡಿ, ಅದನ್ನ ಒಂದು ಐತಿ, ಅದನ್ನ ಒಂದು ಬರೀರಿ ₹2 lakh. ಇದಾದ್ಮೇಲೆ ಲಾಂಗ್ ಟರ್ಮ್ ಪ್ರೊವಿಷನ್ಸ್ ಇಲ್ಲ ಕೊಟ್ಟಿಲ್ಲ ಬಿಟ್ಬಿಡ್ರಿ ನಿಲ್ಲು. ದೆನ್ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್, ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಕೊಟ್ಟಿದ್ದಾರೆ, ಶಾರ್ಟ್ ಟರ್ಮ್ ಬಾರೋಯಿಂಗ್ ಫ್ರಮ್ ಅದರ್ಸ್ ಅಂತ ಕೊಟ್ಟಿದ್ದಾರೆ, ಇದನ್ನ ಬರೀರಿ. ಶಾರ್ಟ್ ಟರ್ಮ್ ಬಾರೋಯಿಂಗ್ ಫ್ರಮ್ ಅದರ್ಸ್ ಅಂತ ಕೊಟ್ಟರು ಬರೀರಿ, ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಫ್ರಮ್ ಬ್ಯಾಂಕ್ಸ್ ಅಂತ ಕೊಟ್ಟರು ಬರೀರಿ. ಬಟ್ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಅಲ್ಪಾವಧಿ ಸಾಲ ಇದನ್ನ ಬರೀರಿ. ಒಂದು ಐಟಮ್ ಇದೆ, ಇದನ್ನ ಟೋಟಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟ್ರೇಡ್ ಪೇಬಲ್ಸ್ ಒಂದೇ ಕೊಟ್ಟಿದ್ದಾರೆ ಅವರು, ಟ್ರೇಡ್ ಪೇಬಲ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ, ಅದನ್ನ ಹೆಡ್ಡಿಂಗ್ ಮಾಡಿ ಕೆಳಗಡೆ ಅದೇ ಟೋಟಲ್ ಬರೀರಿ. ಟೋಟಲ್ 10,45,000. ಅಕಸ್ಮಾತ್ ಈ ಟ್ರೇಡ್ ಪೇಬಲ್ ಒಳಗೆ ಬಿಲ್ಸ್ ಪೇಬಲ್ ಸರ್ವಿ ಕ್ರೆಡಿಟರ್ಸ್ ಅಂತ ಕೊಟ್ಟು ಎರಡು ಟೋಟಲ್ ಮಾಡಿ ಟ್ರೇಡ್ ಪೇಬಲ್ಸ್ ಅಂತ. ಇಸ್ ಕ್ಲಿಯರ್? ರೈಟ್. ನೆಕ್ಸ್ಟ್ ಅದರ್ ಕರೆಂಟ್ ಲಯಬಿಲಿಟೀಸ್, ಅದರಲ್ಲಿ ಇನ್ಕಮ್ ಇಶ್ಯೂಡ್ ಇನ್ ಅಡ್ವಾನ್ಸ್, ಇದನ್ನ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಾರೆ. ಅಮೌಂಟ್ ಎಲ್ಲಿ ಕೊಟ್ಟಿದ್ದಾರೆ? ಟ್ರೈಬಲ್ಸ್ ತಗ ಕೊಟ್ಟಿದ್ದಾರೆ, 1,70,000 ಅಂತ ಕೊಟ್ಟಿದ್ದಾರೆ ಅಲ್ರಿ. ಅದರ್ ಕರೆಂಟ್ ಲಯಬಿಲಿಟೀಸ್ ನೋಡಿ 1,70,000 ಅಂತ ಐತೆ ನೋಡಿ ಐತಿ. ಬಟ್ ನಾನು ಇದನ್ನ ಯಾಕೆ ಬರ್ದೆ? ಇನ್ಕಮ್ ಇಶ್ಯೂಡ್ ಇನ್ ಅಡ್ವಾನ್ಸ್ ಅಂತ ಯಾಕೆ ಬರ್ದೆ? ಅಲ್ಲಿ ಅಡ್ಜಸ್ಟ್ಮೆಂಟ್ ಆಗಿ ಹೇಳಿದ್ದಾರೆ, ಅದರ್ ಕರೆಂಟ್ ಲಯಬಿಲಿಟಿ ಕನ್ಸಿಸ್ಟ್ಸ್ ಆಫ್ ಇನ್ಕಮ್ ಇಶ್ಯೂಡ್ ಇನ್ ಅಡ್ವಾನ್ಸ್ ಅಂತ ಹೇಳಿ, ಅದಕ್ಕೆ ಇನ್ಕಮ್ ಇಶ್ಯೂಡ್ ಇನ್ ಅಡ್ವಾನ್ಸ್ ಅಂತ ಹೇಳಿ ಬರ್ತೀವಿ ನಾವು. 1,70,000 ಟ್ರಯಲ್ ಬ್ಯಾಲೆನ್ಸ್ ಒಳಗೆ 1,70,000 ಕೊಟ್ಟಿದ್ದಾರೆ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ? ಈ 1,70,000 ಏನಿದು ಇನ್ಕಮ್ ಇಶ್ಯೂಡ್ ಇನ್ ಅಡ್ವಾನ್ಸ್, ಅದಕ್ಕೆ ಇನ್ಕಮ್ ಇಶ್ಯೂಡ್ ಇನ್ ಅಡ್ವಾನ್ಸ್ ಅಂತ ಬರೀರಿ. ಯಾವ ಹೆಡ್ಡಿಂಗ್ ಮೇಲೆ? ಅದರ್ ಲಯಬಿಲಿಟೀಸ್ ಅಂತ ಬರೀರಿ. ಇದು ಎಡಿಜೆ ಕೊಟ್ಟಿದ್ದಾರೆ ಅಡ್ಜಸ್ಟ್ಮೆಂಟ್. ದೆನ್ ಟೋಟಲ್ ಇಸ್ 1,70,000. ನೆಕ್ಸ್ಟ್ ಶಾರ್ಟ್ ಟರ್ಮ್ ಪ್ರೊವಿಷನ್ಸ್ ಅಂತ. ಈ ಶಾರ್ಟ್ ಟರ್ಮ್ ಪ್ರೊವಿಷನ್ಸ್ ನಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ಏನಿದೆ? ಒಂದು ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್, ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್, ಇನ್ನೊಂದು ಪ್ರೊವಿಷನ್ ಫಾರ್ ಸ್ಯಾಲರಿ. ನೀವು ಅಲ್ಲಿ ಪ್ರಾಬ್ಲಮ್ ಅಲ್ಲಿ ಬರ್ಕೊಳ್ಳಿ, ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಮತ್ತು ಪ್ರೊವಿಷನ್ ಫಾರ್ ಸ್ಯಾಲರಿ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಾರಲ್ರಿ, ಅದು ಮುಂದೆ ಬರ್ಕೊಳ್ಬೇಕು. ಏನ್ ಹೇಳ್ರಿ? ಶಾರ್ಟ್ ಟರ್ಮ್ ಪ್ರೊವಿಷನ್ಸ್ ಅಂತ ಹೇಳಿ STP ಅಂತ ಹೇಳಿ ಬರ್ಕೋಬೇಕು. ನೋಟ್ ನಂಬರ್ ಎಷ್ಟು? 12. ಅಂದ್ರೆ ಅವೆರಡು ನೋಟ್ ನಂಬರ್ 12 ಬರ್ತಾವೆ. ಅದಾದ ನಂತರ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್. ಇಲ್ಲಿ ನೋಡಿ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ ನೊಳಗೆ ಬಿಲ್ಡಿಂಗ್ ಕೊಟ್ಟಾರ ಪ್ರಾಬ್ಲಮ್ ನಲ್ಲಿ. ನೋಡಿ ನೀವು ಪ್ರಾಬ್ಲಮ್ ನಲ್ಲಿ ಬಿಲ್ಡಿಂಗ್ ಕೊಟ್ಟಾರಿಲ್ಲ ನೋಡಿ ಐತಿ. ಎಷ್ಟು? 23 ಲಕ್ಷ ಐತಲ್ರಿ. ಹಾ, ಬ್ರಾಕೆಟ್ ನಾಗ ಏನಿದೆ ಹೇಳ್ರಿ? 3,90,000 ಡೆಪ್ರಿಸಿಯೇಷನ್ ಕಳೆದ ನಂತರ 23 ಲಕ್ಷ ಅಂತ ಹೇಳಿದಾರೆ ಅವರು. ಅರ್ಥಾಗ್ತದೆ? 23 ಲಕ್ಷ. ನಾವು ಇದನ್ನ ತೋರಿಸೋ ಪ್ರೊಸೀಜರ್ ಹೇಗಿದೆ ಅಂತಂದ್ರೆ, ಇಲ್ಲಿ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ ನಲ್ಲಿ ಬಿಲ್ಡಿಂಗ್ ಅಂತ ಬರೀಬೇಕು. ಅವರು ಬ್ರಾಕೆಟ್ 23 ಲಕ್ಷ ಕೊಟ್ಟಾರಲ್ರಿ, ಅದನ್ನ ಬರ್ದು ಡೆಪ್ರಿಸಿಯೇಷನ್ ಕೊಟ್ಟಾರಲ್ರಿ, ಅದನ್ನ ಕೂಡಿಸ್ಬೇಕು. ಎರಡು ಕೂಡಿಸಿದ್ರೆ ಎಷ್ಟಾಗ್ತೈತ್ರಿ? 26,90,000. ಇದನ್ನ ಬಂದ ಮೇಲೆ ಮತ್ತೆ ಈ ಡೆಪ್ರಿಸಿಯೇಷನ್ ಅನ್ನ ಲೆಸ್ ಮಾಡಬೇಕು. ಇದು ಪ್ರೊಸೀಜರ್. ಏನ್ ಸರ ತೆರಿಕೆಟ್ಟೆ ಮತ್ತೆ ಹೆಂಗೆ ಬರಬೇಕು? ಡೈರೆಕ್ಟ್ ಆಗಿ 23 ಲಕ್ಷ ಬರೋದು ಆಗ್ತದಲ್ಲ ಅಂತ ಕೇಳ್ಬೋದು, ಹೌದಲ್ರಿ? 23 ಲಕ್ಷ ಡೈರೆಕ್ಟ್ ಬರೀಬೋದಲ್ರಿ? ಅರ್ಥಕಾಲನ ಬರೋದು ಏನು ತೊಂದ್ರೆ. ಬಟ್ ಪ್ರೊಸೀಜರ್ ಏನಂತಂದ್ರೆ, ಅದಕ್ಕೆ 23 ಲಕ್ಷದ ಒರಿಜಿನಲ್ ಕಾಸ್ಟ್ ಎಷ್ಟು ಅಂತೇಳಿ. ಒರಿಜಿನಲ್ ಕಾಸ್ಟ್ ಎಷ್ಟು? 26,90,000. ಅದರಲ್ಲಿ ಡೆಪ್ರಿಸಿಯೇಷನ್ ಎಷ್ಟು? 3,90,000. ಅದರಿಂದ 3,90,000 ಲೆಸ್ ಮಾಡಿ ಬರೀ. ಹಿಂಗ್ ತೋರಿಸೋದು. ಇದು ಒರಿಜಿನಲ್ ಕಾಸ್ಟ್ ತೋರ್ಸಾಕ ಇದನ್ನ ಯಾರು ಮಾಡಿ ಬರೀಬೇಕು ಅಂದ್ರೆ, ಸರಿನಾ? ಹಂಗೆ ಫರ್ನಿಚರ್ದು ಮಾಡಿ, ಫರ್ನಿಚರ್ದು ಸಹಿತ ಆಫ್ಟರ್ ಡೆಪ್ರಿಸಿಯೇಷನ್ ಅಂತ ಅದನ್ನ ಯಾರು ಮಾಡ್ಕೊಳ್ಳಿ, ಮತ್ತೆ ಟೋಟಲ್ ಮಾಡಿ ಡೆಪ್ರಿಸಿಯೇಷನ್ ಲೆಸ್ ಮಾಡಿ. ಬಟ್ ಇದು ಪ್ರೊಸೀಜರ್. ದಿಸ್ ಇಸ್ ದ ಪ್ರೊಸೀಜರ್ ಟು ರೈಟ್ ದಿ ಟ್ಯಾಂಜಿಬಲ್ ಅಸೆಟ್. ಅಕಸ್ಮಾತ್ ಡೆಪ್ರಿಸಿಯೇಷನ್ ಕೊಟ್ಟಿದ್ದೀರ ಅಂತ ಕೊಡ್ರಿ, ಅವಾಗ ಇದನ್ನ ಔಟರ್ ಕಾಲಮ್ ಮೇಲೆ ಬರೀರಿ, ಡೈರೆಕ್ಟ್ ಮಾಡ್ತೀರಿ. ರೈಟ್. ನೋಟ್ ನಂಬರ್ 13. ನೆಕ್ಸ್ಟ್ ನೋಟ್ ನಂಬರ್ 14 ಇಲ್ಲ. ಇಂಟ್ಯಾಂಜಿಬಲ್ ಅಸೆಟ್ ಯಾವಿಲ್ಲ. ಇಂಟ್ಯಾಂಜಿಬಲ್ ನಲ್ಲಿ ಗುಡ್ ವಿಲ್, ಪೇಟೆಂಟ್ಸ್ ಅವೆಲ್ಲ ಬರ್ತಾವೆ, ಯಾವಿಲ್ಲ. ನೆಕ್ಸ್ಟ್ ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್ ಐತಿ. ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್ ಐತಿ. ನೋಟ್ ನಂಬರ್ 15 ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಐತಿ, 1 lakh ಐತಿ. ಟೋಟಲ್ ಬರೀರಿ. ನೆಕ್ಸ್ಟ್ ಇಂಟ್ಯಾಂಜಿಬಲ್ ವರ್ಕ್ ಅಂಡರ್ ಡೆವಲಪ್ಮೆಂಟ್ ಇಲ್ಲ, ಅದನ್ನು ಬಿಟ್ಬಿಡ್ರಿ. ದೆನ್ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್. ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಇನ್ ಇಕ್ವಿಟಿ, ಇನ್ವೆಸ್ಟ್ಮೆಂಟ್ ಇನ್ ಇಕ್ವಿಟಿ 3 lakh. ದೆನ್ ಇನ್ವೆಸ್ಟ್ಮೆಂಟ್ ಇನ್ ಪ್ರಿಫರೆನ್ಸಸ್ 1,95,200. ಸೊ ಅವೆರಡು ಎಲ್ಲ ಬರ್ತವೆ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್.
ಪ್ರಾಬ್ಲಮ್ ನಲ್ಲಿ ಗ್ರೂಪ್ ಮಾಡ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ ಇನ್ ಇಕ್ವಿಟಿಗೆ ಮತ್ತು ಇನ್ವೆಸ್ಟ್ಮೆಂಟ್ ಇನ್ ಪ್ರಿಫರೆನ್ಸಸ್ ಗೆ ಎಲ್ಲಿ ಬರ್ತಾವೆ ಹೇಳ್ರಿ? ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ನೋಟ್ ನಂಬರ್ 17 ಅಲ್ಲಿ ಬರ್ತದೆ ಅಂತ ಬರ್ಕೊಳ್ಳಿ. ಅದಾದ ನಂತರ ಡೆಫರ್ಡ್ ಟ್ಯಾಕ್ಸ್ ಅಸೆಟ್ಸ್ ಇಲ್ಲ, ದಟ್ ಲಾಂಗ್ ಟರ್ಮ್ ಗೋಲ್ಸ್ ಅಂಡ್ ಅಡ್ವಾನ್ಸಸ್ ಇಲ್ಲ, ಅದರ್ ನಾನ್ ಕರೆಂಟ್ ಅಸೆಟ್ಸ್ ಇಲ್ಲ, ದಟ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಇಲ್ಲ, ಇವ್ಯಾವು ಇಲ್ಲ, ಇಟ್ಬಿಡ್ಬೇಕು. ಸುಮ್ಮನೆ ಬರೀರಿ ನೋಟು, ಬಟ್ ಅಮೌಂಟ್ ಇಲ್ಲ ಅವ್ರಿಗೆ. ನೆಕ್ಸ್ಟ್ ಇನ್ವೆಂಟರಿ, ಇದರಲ್ಲಿ ಎರಡು ಐಟಮ್ ಬರ್ತವೆ, ಒಂದು ಕ್ಲೋಸಿಂಗ್ ಸ್ಟಾಕ್, ನೀವು ಅಲ್ಲಿ ಬರ್ಕೊಳ್ಬೇಕು. ಕ್ಲೋಸಿಂಗ್ ಸ್ಟಾಕ್ ಮತ್ತು ಲೂಸ್ ಗೂಡ್ಸ್ ಮುಂದೆ ಎಲ್ಲಿ ಬರ್ಕೋ ಏನು ಬರ್ಕೋ ಕೇಳ್ರಿ? ಇನ್ವೆಂಟರಿ. ಇನ್ವೆಂಟರಿ ಬರ್ತಾವೆ ಇವೆರಡು. ನೋಟ್ ನಂಬರ್ ಎಷ್ಟು? 22 ಬರ್ತದೆ ಅಂತ ಬರೀ. ಸರಿನಾ? ಇದಾದ ನಂತರ ಟ್ರೇಡ್ ರಿಸೀವಬಲ್, ಇದರಲ್ಲೇ ಬಿಲ್ಸ್ ರಿಸೀವಬಲ್ ಬರ್ತದೆ, ಬಟ್ ಡೈರೆಕ್ಟ್ ಆಗಿ ಹೊಸ ಐಟಮ್ ಕೊಟ್ಟಿದ್ದಾರೆ. ಟ್ರೇಡ್ ರಿಸೀವಬಲ್ ಒಂದೇ ಬರೀರಿ. ಟ್ರೇಡ್ ರಿಸೀವಬಲ್ ಚಾಪ್ಟರ್ ಕೊಟ್ಟಿದ್ದಾರೆ, ಅದೊಂದೇ ಬರೀರಿ. 12,04,800. ಟೋಟಲ್ ಇಸ್ 12,04,800. ಇದಾದ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಿವೆಲೆಂಟ್. ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಿವೆಲೆಂಟ್ ನಲ್ಲಿ ಏನಿದಾವೆ? ಕ್ಯಾಶ್ ಇನ್ ಹ್ಯಾಂಡ್ ಇದೆ, ಕ್ಯಾಶ್ ಇನ್ ಹ್ಯಾಂಡ್, ಎರಡನ್ನೂ ಬರೀರಿ. ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಂಡ್ ಎರಡು ಟೋಟಲ್ ಮಾಡ್ಕೊಂಡು ಟೋಟಲ್ ಮತ್ತೆ ಈಗ ನೀವು ಬ್ಯಾಲೆನ್ಸ್ ಶೀಟ್ ಮಾಡಿದ್ದೀರೇನು? ಪ್ರೋಫಾರ್ಮಾ ಕೊಟ್ಟು ಬರ್ಸಿದ್ದೇನಲ್ಲ ಬ್ಯಾಲೆನ್ಸ್ ಶೀಟ್ ಐಟಮ್ಸ್ ಮಾಡಿ ಬರ್ಸಿದ್ದೇನಲ್ಲ. ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಬರೆದು, ಅದರಲ್ಲಿ ಇಕ್ವಿಟಿ ಅಂಡ್ ಲಯಬಿಲಿಟೀಸ್ ಬರೆದು, ಅದರಲ್ಲಿ ಶೇರ್ ಹೋಲ್ಡರ್ಸ್ ಫಂಡ್ ಬರ್ದಿದ್ದೇವೆ, ಅದರಲ್ಲಿ ಶೇರ್ ಕ್ಯಾಪಿಟಲ್ ಬರ್ದಿದ್ದೇವೆ. ನೋಟ್ ನಂಬರ್ 1 ಅಲ್ವಾ? ಅಲ್ಲೇ ನೋಟ್ ನಂಬರ್ 1 ಅಲ್ಲಿ ಎಷ್ಟು ಅಮೌಂಟ್ ಬರೀಬೇಕು? 13 lakh. ನೋಟ್ ನಂಬರ್ 2 ರಿಸರ್ವ್ ಸರ್ಪ್ಲಸ್ ಐತಲ್ಲ ನೋಡಿ, ಎಷ್ಟು ರಿಸರ್ವ್ ಸರ್ಪ್ಲಸ್? 13,25,000. ನೋಟ್ ನಂಬರ್ 3 ಅದರಲ್ಲಿ ಐತಲ್ಲ ನೋಡಿ, ಇಲ್ಲ ಬಿಟ್ಟು ಬಿಡ್ರಿ. ಯಾವುದು? ಕೊಟ್ಟಿಲ್ಲ ಅಂದ್ರೆ ಬರೆಯೋದು ಅವಶ್ಯಕತೆ ಇಲ್ಲ, ಬಟ್ ಪ್ರಾಕ್ಟೀಸ್ಗೋಸ್ಕರ ಬರೀರಿ. ಪ್ರಾಕ್ಟೀಸ್ಗೋಸ್ಕರ ಬರೀರಿ, ಹಂಗ ಬರೀರಿ. ಈಗ ನೆಕ್ಸ್ಟ್ ನಿಮ್ಗೆ ಇನ್ನೂ ನೋಟ್ ಕಡಿಮೆ ಆಗ್ಬಿಡ್ತಾವೆ. ಸರಿ ಮಾಡ್ಕೊತೀರಿ ಅದನ್ನ? ಅದನ್ನೊಂದು ಮಾಡಿ ಬ್ಯಾಲೆನ್ಸ್ ಶೀಟ್ ಒಂದು ಬರೆಯೋದು. ನಾಳೆ ಬರೀ ಅಥವಾ ಈಗ ಬರೀತೀರಿ.